ಗುರುಜಿ ಇವತ್ತೊಂದು ವಿಶೇಷವಾದಂತಹ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಅಂತಾನೆ ಹೇಳಬಹುದು. ನಮ್ಮ ದೇಹಕ್ಕೆ ಮತ್ತೆ ಭೂಮಿಗೂ ಸಂಬಂಧ ಇದೆಯಾ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಕೇಳಲಿಕ್ಕೂ ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ. ಭೂಮಿಗೂ ನಮಗೂ ನಮ್ಮ ದೇಹ ಅಂದರೆ ನನ್ನ ದೇಹ ಅಂತ ಇದ್ದೀವಿ ನಾವು. ಇದು ಸರಿನಾ ಅಂದರೆ ಎಲ್ಲ ಜನಕ್ಕೂ ಬೇಜಾರಾಗುತ್ತೆ. ನಾನು ನಮ್ಮ ದೇಹ ಅಲ್ಲದೆ ಇನ್ಯಾರ್ದದು? ಹೌದು ಹೌದು, ತಪ್ಪು. ನನ್ನ ದೇಹ ತಪ್ಪು. ಇದನ್ನು ವೀಕ್ಷಕರು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ, ನನ್ನ ದೇಹನೇ ನಂದೇರಿ, ಅದು ಬೇರೆಯವ್ರದ. ನನ್ನ ದೇಹನ ತಪ್ಪು ಅಂದರೆ ಮತ್ತು ನಾವ್ಯಾರು ಹಾಗಾದರೆ ಅಂತ ಗಾಬರಿ ಆಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ನನ್ನ ದೇಹ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಅಧಿಕಾರ ಇದೆ. ಹೌದು, ಅಧಿಕಾರ ಇದೆ. ನನ್ನ ದೇಹ ಅಂತ ಹೇಳೋಕ್ಕೆ ಅಧಿಕಾರ ಇದೆ. ಆದರೆ ನಿನ್ನ ದೇಹ ಏನಕ್ಕೆ ಅನುಭವಿಸ್ತಾ ಇದೆ ಅದಕ್ಕೆ ಉತ್ತರ ದೇಹ ನಿಂದೆ. ಓಕೆ, ಮತ್ತು ದೇಹ ಯಾಕೆ ಅನುಭವಿಸ್ತಾ ಇದೆ? ಹೌದು, ಅನುಭವಿಸ್ಬಾರ್ದಲ್ಲ. ನಿನ್ನದೇ ದೇಹ ಆಗಿದ್ದರೆ ದೇಹದಲ್ಲಿ ಸಮಸ್ಯೆ ಇರಬಾರ್ದಾಗಿತ್ತು. ನಿಜ. ಸಮಸ್ಯೆ ಇದೆ ಅಂದಮೇಲೆ ದೇಹ ನಿಂದು ಅಂತ ಹೆಂಗೆ ಅನ್ಕೋತೀಯ ನೀನು? ಹಾಗಂತ ನಾವು ಇದು ಸತ್ಯ ತಿಳ್ಕೋಬೇಕು. ದೇಹದ ನನ್ನದೇ ಆಗಿದ್ದರೂ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡಾಗ ಡಿಸೈಡ್ ನಿನಗೆ ಗೊತ್ತಾಗತ್ತೆ ಇದನ್ನು ತಿಳ್ಕೊಂಡು ತಪ್ಪು. ಈಗ ಮೊದಲು ಅರ್ಥ ಆಗಬೇಕು. ಈ ಅರ್ಥ ಏನು ಅಂದರೆ, ನಮ್ಮ ಬೈಕೆ ನಂದು ಅಂತ ನಾನು ಹೇಳಿದ ಮೇಲೆ ಅದರಿಂದ ನಮ್ಗೇನೇನು ಬೇಕೆಲ್ಲ ಸಿಗಬೇಕು. ಹೌದು, ನನ್ನ ತಾನೇ ದೇಹ, ನನಗೇನೇನು ಬೇಕಾ ಸಪೋರ್ಟ್ ಕೊಡಬೇಕಲ್ಲ. ಹೌದು, ಕೊಡ್ತಾ ಇಲ್ವಲ್ಲ. ನಮ್ಮ ಮಾತು ದೇಹ ಕೇಳ್ತಾನೆ ಇಲ್ವಲ್ಲ. ಅನುಭವಿಸ್ತಾ ಇದ್ದೀವಿ. ಹಾಗಲೂ ನಂದೇ ದೇಹ ಅಂತ ಯೋಚನೆ ಮಾಡಿದ್ರೆ ಇದಕ್ಕೆ ಉತ್ತರ ಎಲ್ಲಿ, ಯಾವತ್ತು, ಎಲ್ಲಿ, ಯಾರಿಂದ, ಯಾವಾಗ ಗೊತ್ತಿಲ್ಲ. ಇದಕ್ಕೆ ಒಂದು ಹೆಸರು ಬರುತ್ತೆ. ಮನುಷ್ಯ ಮೊದಲು ಈ ಒಂದು ತಪ್ಪು ತಿಳುವಳಿಕೆಯನ್ನು ತ್ಯಾಗ ಮಾಡಬೇಕಂತೆ. ಏನು ಮಾಡಬೇಕು? ತಪ್ಪು ತಿಳುವಳಿಕೆನ ತ್ಯಾಗ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಜೀವನ, ಇದನ್ನು, ಈ ತಪ್ಪು ತಿಳುವಳಿಕೆಯನ್ನು, ಈ ತಪ್ಪು ಯಾಕಾಗಿದೆ ಅಂತ ಇವತ್ತು ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ. ದೇಹ ನಂದು, ಮನಸ್ಸು ನಂದು, ಜೀವನ ನಂದು, ಹೆಂಡತಿ ನಂದು, ಎಲ್ಲವೂ ನಿಂದೆ. ಆದರೆ ಯಾವುದು ನೀನು ಹೇಳ್ದಂಗೆ ಕೇಳ್ತಾ ಇಲ್ಲ. ನಿಜ, ಇದು ಸತ್ಯದ ಅಲ್ವಾ? ನೀನೇನು ಕೇಳ್ತೀಯ ಅದು ದೇವ್ರು ನಂದು. ಸರಿ, ನೀನು ಕೇಳಿದೆಲ್ಲ ಕೊಟ್ಟಿದ್ದಾರಾ ಅಥವಾ ಕೊಡ್ತಾರಾ? ಅದು ಸಾಧ್ಯ ಇದೆಯಾ? ಇಲ್ಲ. ನನ್ನ ಹೆಂಡತಿ ನೀನು ಹೇಳ್ದಂಗೆ ನಡ್ಕೊಳಕ್ಕಾಗಿದೆಯಾ? ಇಲ್ಲ. ನನ್ನ ಮಗ, ನನ್ನ ಮಗಳು ಆಗಿದೆಯಾ? ಇಲ್ಲ. ನನ್ನದು ಅಂತ ತಿಳ್ಕೊಂಡಿದ್ದಕ್ಕೆ ನಿನಗೇನು ಪ್ರತಿಫಲ ಸಿಕ್ಕಿದೆ? ಹಾಗಂತ ಇಲ್ಲಿವರೆಗೂ ನಾವು ಬದುಕಿದ್ದೆಲ್ಲ ಬರೀ ವೇಸ್ಟಾ? ಅದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಬರುತ್ತೆ. ಇಲ್ಲಿವರೆಗೂ ನಾವು ತಿಳ್ಕೊಂಡು ಬದುಕ್ತಾ ಇರೋದೆಲ್ಲ ವೇಸ್ಟಾ? ಅದು ನಿಮ್ಮ ಡಿಸೈಡ್, ನಾನು ಹೇಳೋಕ್ಕಾಗಲ್ಲ. ಅದಕ್ಕೇನಾರು ಅರ್ಥ ಆಧಾರ ಇದೆ, ನೀವೇ ತೀರ್ಮಾನ ಮಾಡ್ಕೊಂಡು ತಿಳ್ಕೊಳ್ಳಿ. ಇಲ್ಲ, ಇದರ ಸತ್ಯ ಇದೆ, ಇದರ ಸುಳ್ಳಿದೆ ಹೇಳ್ಬೋದು. ಆದರೆ ಒಂದಂತೂ ತಿಳ್ಕೋಬೇಕು, ಇದು ಯಾವುದು ನನ್ನದಲ್ಲ.